ಏಕೋ ಏನೋ ಎನ್ನಯ ಮನವು ಗಗದಗಿಸುವುದು ತಳಮಳಿಸುವುದು. ಏಕೋ ಏನೋ ಎನ್ನಯ ಮನವು ಗಗದಗಿಸುವುದು ತಳಮಳಿಸುವುದು. ಯುದ್ಧವೆಂದರೆ ಭಯವಾಗುವುದು, ಎದರಿ ಹೋದಲ್ಲೂ ತವಕಿಸುವೆನು ನಾ. ಯುದ್ಧವೆಂದರೆ ಭಯವಾಗುವುದು, ಎದರಿ ಹೋದಲ್ಲೂ ತವಕಿಸುವೆನು. ಏಕೋ ಏನೋ ಎನ್ನಯ ಮನ ಗಗದಗಿಸುವುದು ತಳಮಳಿಸುವುದು. ಆದುರಿ ಕಾಲ್ಗಳು ನಡುಗುತ್ತಲಿಹೆವು, ಚತುರ ಭೀಷ್ಮನ ನೆನೆದು. ಆದುರಿ ಕಾಲ್ಗಳು ನಡುಗುತ್ತಲಿಹೆವು, ಚತುರ ಭೀಷ್ಮನ ನೆನೆದು. ಏಕೋ ಏನೋ ಎನ್ನಯ ಮನ ಗಗದಗಿಸುವುದು ತಳಮಳಿಸುವುದು. ಏಕೋ ಏನೋ ಆಹಾ. ವಸಂತದ ಅಲ್ಪವೃಷ್ಟಿಯಂತೆ ಮನಸ್ಸಿನಲ್ಲಿ ಆಕಸ್ಮಿಕವಾಗಿ ಭಯ ಹುಟ್ಟಿರುವುದೇಕೆ? ರಣಕ್ಷೇತ್ರದಿಂದ ಪಲಾಯನ ಮಾಡಲು ನನ್ನ ಕಾಲುಗಳು ತವಕಿಸುತ್ತಿರುವವು. ಎದುರಿಗೆ ನಿಂತ ತರುಣರನ್ನು ನೋಡಿದರೆ ಹೆಂಗಸಿನಂತೆ ಲಜ್ಜೆಯಿಂದ ತಲೆಬಾಗುವೆನು. ಶಸ್ತ್ರಾಸ್ತ್ರಗಳು ನನ್ನ ಕೈಗಳಿಗೆ ಕಠಿಣವಾಗಿ ತೋರುವುದು. ಕವಚವನ್ನು ಕಿತ್ತೊಗೆದು ಸೂಕ್ಷ್ಮವಾದ ಚೀನಾಂಶುಕವನ್ನು ಧರಿಸುವ ಆಸೆಯಾಗುತ್ತಿರುವುದು. ವೀರನಂತೆ ಕಾದುವ ಬದಲು ನಾರಿಯಂತೆ ಅಂತಃಪುರದ ಪುಷ್ಪಶಯನದಲ್ಲಿ ವಿಹರಿಸಲು ಇಚ್ಛಿಸುವೆನು. ಈ ವಿಚಿತ್ರ ಪರಿವರ್ತನೆಗೆ ಕಾರಣವೇನು? ಆಗಲೇ ಪ್ರಾರಂಭವಾಗಿರುವುದು. ಉತ್ತೇಜಕವಾದ ಮಾತುಗಳಿಂದ ಇವನ ಪೂರ್ವಸ್ಮೃತಿ ಎಚ್ಚರಗೊಳಿಸಿ ಈ ರಣಯಜ್ಞದ ಮಹಾಬಲಿಯನ್ನು ಮುಗಿಸುವೆನು. ಅದು ಪುನಃ ಯಾರೋ ಬಂದರು. ಕುರುಕ್ಷೇತ್ರದಿಂದ ಪಾರಾಗುವ ಆಸೆ ಇಲ್ಲವೋ? ಏಕೆ ಶಿಖಂಡಿ ಯುದ್ಧರಂಗದಿಂದ ಓಡುವಂತಿದೆ? ಓಡುವುದಿಲ್ಲ. ನಿನ್ನ ಮನಸ್ಸಿನ ಪರಿವರ್ತನೆಯನ್ನು ಬಲ್ಲೆನು ರಾಜಪುತ್ರ. ಚರ್ಮಗತವಾದ ನಿನ್ನ ಅಪೌರುಷ ಆತ್ಮವು ಈ ರಣದುಂದುಭಿಯ ತೀವ್ರ ಧ್ವನಿಗೆ ಬೆದರಿ ತಲೆಬರಿಸಿಕೊಂಡಿತ್ತಲ್ಲವೇ? ಅದಕ್ಕೆ ನೀನೇನು ಮಾಡಬಲ್ಲೆ? ನಿನ್ನ ಪುರುಷ ದೇಹದಲ್ಲಿ ಅಶಾಹತಳಾದ ಅಂಬೆಯ ಅಪೌರುಷಾತ್ಮವು ಪ್ರತಿಷ್ಠಿತವಾಗಿದೆ. ಅಂಬೆ ಯಾರು? ಅಂಬೆಯು ಭೀಷ್ಮನ ಪ್ರಣಯಿನಿ. ಅಂಬೆ, ಅಂಬಿಕೆ, ಅಂಬಾಲಿಕೆಯರು 3 ಜನ ಸಹೋದರಿಯರು. ಭೀಷ್ಮನವರನ್ನು ಅಪಹರಿಸಿ ಹಸ್ತಿನಾವತಿಗೆ ಕರೆತಂದನು. ಅಂಬಿಕೆ, ಅಂಬಾಲಿಕೆಯರು ವಿಚಿತ್ರ ವೀರನ ಪಾಣಿಗ್ರಹಣ ಮಾಡಿದರು. ಅಂಬೆಯು ಭೀಷ್ಮನಲ್ಲಿ ಅನುರಕ್ತಳಾಗಿ ತನ್ನನ್ನು ವರಿಸುವಂತೆ ಬಹುವಾಗಿ ಬೇಡಿಕೊಂಡಳು. ಪ್ರತಿಜ್ಞಾಬದ್ಧನಾದ ಭೀಷ್ಮನು ಅದಕ್ಕೆ ಸಮ್ಮತಿಸಲಿಲ್ಲ. ನಿಲ್ಲಿಸು. ವಿಸ್ಕೃತಿಯ ಅಂಧಕೂಪದಲ್ಲಿ ಮಿಂಚಿನ ಆರೋಪವನ್ನು ತರಲೇಕೆ?
ಅಂಬೆಯ ಚರಿತ್ರೆಯನ್ನು ಕೇಳುವುದರಿಂದ ಈ ಶಿಖಂಡಿಗೆ ಯಾವ ಲಾಭವೂ ಇಲ್ಲ. ಬಿಡು ಬಿಡು. ನಿನ್ನನ್ನು ಬಿಡುವುದಿಲ್ಲ ರಾಜಪುತ್ರಿ. ಏಕೆ? ನನ್ನ ಸ್ಪರ್ಶದಿಂದ ಚಮಕಿತನಾಗುವ ಕಾರಣವೇನು? ಬೇಸಿಗೆ ಬಿಸಿಲಿಗೆ ಬಾಳೆ ಮರಿದಂತೆ ನಿನ್ನ ದೇಹವು ಕಂಪಿಸುತ್ತಿರುವುದು. ನೀನು ಶಿಖಂಡಿಯಲ್ಲ, ಅಂಬೆ. ಅಂಬೆ ಪುರುಷ ದೇಹಧಾರಿಣಿಯಾದ ಸ್ತ್ರೀ. ಅಂಬೆ ಸತ್ತಳು, ಅಗ್ನಿಯಲ್ಲಿ ದೇಹ ತ್ಯಾಗ ಮಾಡಿದಳು. ಅಂಬೆಯು ಸಾಯಲಿಲ್ಲ, ಜೀವಿಸಿರುವಳು. ಅವಳ ಆತ್ಮವು ಭೀಷ್ಮನ ಮರಣವನ್ನು ಹಾರೈಸುತ್ತಿರುವುದು. ನೆನಪಾಗಲಿಲ್ಲವೇ ಕ್ಷತ್ರಿಯ ನಂದಿನಿ? ನಿನ್ನ ಸುಖದ ಕನಸನ್ನು ಭಂಗ ಮಾಡಿ ಯೌವನದ ಆನಂದ ಸುದಿಯಲ್ಲಿ ವಿಷವನ್ನು ತುಂಬಿದ ಘಾತುಕರನ್ನು ಕ್ಷಮಿಸಬೇಯಾ? ಅಂಬೆಯು ಭೀಷ್ಮನ ಪ್ರಣಯಿನಿ. ಆತನಿಂದ ಸ್ವಯಂವರದಲ್ಲಿ ಪರಿಗ್ರಹಿತೆಯಾದವಳು. ನಾರಿಯು ತನ್ನ ಪ್ರಿಯನನ್ನು ವಧಿಸುವುದಿಲ್ಲ, ತನ್ನ ಪ್ರಿಯನಿಗಾಗಿ ಸರ್ವಸ್ವವನ್ನೇ ತ್ಯಾಗ ಮಾಡುವಳು. ಬಲಾತ್ಕಾರದಿಂದ ಅಪಹರಿಸುವುದರ ಹೆಸರು ಸ್ವಯಂವರವೆಂದು ತಾನಾಗಿ ಕಾಮಿಸಿ ಬಂದ ಹೆಣ್ಣನ್ನು ನಿರಾಕರಿಸುವುದು ಪ್ರಣಯದ ಲಕ್ಷಣವೋ? ಭೀಷ್ಮನು ತನ್ನ ಪ್ರಣಯವನ್ನು ಮಾತ್ರವಲ್ಲ, ಇಡೀ ಸ್ತ್ರೀತ್ವವನ್ನು ನಿರಾಕರಿಸಿದನು. ದೇಹ ವಿಕ್ರಯದಂತೆ ಜೀವಿಸುವ ಹಣಿಕೆಯಂತೆ ನಿನ್ನನ್ನು ನಡೆಸಿಕೊಂಡನು. ನೀನು ಭೀಷ್ಮನ ಪ್ರಣಯಿನಿಯಲ್ಲ, ಕ್ರೀತದಾಸಿ, ವಿಕೃತ ವೇಶ್ಯೆ. ರಾಜಪುತ್ರ, ಹೇಳು, ಎದ್ದೇಳು, ನಿನ್ನ ಶಪಥವನ್ನು ಪೂರ್ಣ ಮಾಡು. ಮಹಾದೇವನ ವರದಿಂದ ಭೀಷ್ಮನಿಂದು ನಿನ್ನಿಂದ ಪರಾಜಿತನಾಗುವನು. ಭಾರ್ಗವ ವಿಜಯಿ ಭೀಷ್ಮನನ್ನು ಪರಾಜಿತ ಮಾಡಿದ ಯಶಪುಷ್ಪವು ನಿನ್ನ ಮುಡಿಯನ್ನೇರಲು ಕಾದಿರುವುದು. ನೀನು ಯಾರು ಸೇನಾನಿ? ಕ್ಷಣಕಾಲ ಕರ್ತವ್ಯ ಪರೋನ್ಮಕ್ಕಳಾಗಿದ್ದ ಅಂಬೆಯ ಆತ್ಮವನ್ನು ಪುನಃ ಎಚ್ಚರಗೊಳಿಸಿದೆ. ಭೀಷ್ಮ, ದೇವವ್ರತ, ಪ್ರಾಣವಲ್ಲಭ, ನಿನ್ನ ಬ್ರಹ್ಮಚರ್ಯದ ಕಠೋರ ಪ್ರತಿಜ್ಞೆಯಂತೆ ಬದ್ಧವಾದ ನಿನ್ನ ದೇಹದಿಂದ ನಿನ್ನ ಅಮರ ಆತ್ಮವನ್ನು ಬೇರೆ ಮಾಡಿ ನನ್ನ ಈ ನಿನ್ನ ಪ್ರಣಯಿಯ ಆತ್ಮದೊಡನೆ ಸೇರಿಸುವೆನು. ಆಗ ನಮ್ಮ ಪ್ರಣಯ ಕಾವ ಅಡ್ಡಿಯೋ ಬರುವುದಿಲ್ಲ. ಅಂಬೆಯ ಶಪಥ ಎಂದಿಗೂ ವಿಫಲವಾಗುವುದಿಲ್ಲ, ಎಂದಿಗೂ ವಿಫಲವಾಗುವುದಿಲ್ಲ. ಇನ್ನು ಕುರುಕ್ಷೇತ್ರದ ರಣಯಜ್ಞವು ಪ್ರಾರಂಭವಾಯಿತು. 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 ಇಂದು ನಿನ್ನ ಪರೀಕ್ಷೆ ಅರ್ಜುನ. ನೋಡು ಭೀಷ್ಮನ ಪ್ರಳಯಾಂತಕ ಮೂರ್ತಿಯನ್ನು. ಉತ್ತರ ಕುಮಾರನು ಹತನಾದನು. ಐರಾವತ ಶ್ವೇತಾದಿ ಮಹಾರಥಿಕರು ಪರಾಜಿತರಾದರು. ನಾಯಕನನ್ನು ಕಳೆದುಕೊಂಡ ಹಿಂಡಿನಂತೆ ನಮ್ಮ ಸೈನಿಕರು ಚದುರು ದಿಕ್ಕಿಗೆ ಓಡುತ್ತಿರುವರು. ಪಾರ್ಥ, ಇನ್ನು ಸಮಯ ಇಲ್ಲ. ಮಾಸ್ತ್ರವನ್ನು ತೊಡು, ಭೀಷ್ಮನನ್ನು ವಧಿಸು. ಎಲ್ಲರೂ ಏಳಿಗಳು. ಭೀಷ್ಮನ ಸಮ್ಮುಖದಲ್ಲಿ ದೃಢ ಹಸ್ತದಿಂದ ಬಿಲ್ಲನ್ನು ಹಿಡಿಯಬಲ್ಲವರಾರೂ ಇಲ್ಲ. ಕುರುಕ್ಷೇತ್ರದ ರಕ್ತದ ನದಿಯಲ್ಲಿ ನಡೆದಾಡಿ ಎಲ್ಲೆಲ್ಲಿಯೂ ಹುಡುಗಿದನು. ಮೃತ್ಯುವಿನ ಅಂತಿಮ ಆವೇಶದಿಂದ ಉತ್ತೇಜಿತನಾಗಿ ಸೈನ್ಯದಲ್ಲೆಲ್ಲ ಅರಸಿದನು. ಈ ಭೀಷ್ಮನನ್ನು ಎದುರಿಸುವ ವೀರನು ಒಬ್ಬನಾದರೂ ದೊರಕಲಿಲ್ಲ. ಹಿಂದೇನು ಭಾರತ ವರ್ಷವು ನಿರ್ವೀರ್ಯವಾಯಿತು. ಸಾವಧಾನಗಾಗಿಯೇಯ. ಯದುಪತಿ ಅರ್ಜುನನ ಸಾರಥಿಯಾಗಿರುವವರೆಗೂ ಪಾಂಡವರು ಅಜೇಯರು. ತಾತ, ಎಂತಹ ಮಹಿಮಾಮಯವಾದ ದೃಶ್ಯವಿದು. ನರನಾರಾಯಣರು ಒಮ್ಮೆಗೆ ಒಂದೇ ರಥದಲ್ಲಿ
ಅಸ್ಥಿರ ಜಗತ್ತಿನೊಡನೆ ಸ್ಥಿರವಾದ ದೈವಿತ್ವದ ಸಮ್ಮೇಳನ. ಜೀವನ ಸಂಗ್ರಾಮದಲ್ಲಿಯೂ ಹಾಗೆ ದೇಹವೆಂಬ ರಥಕ್ಕೆ ಕಟ್ಟಲ್ಪಟ್ಟ ನಶ್ವರವಾದ ಇಂದ್ರಿಯಾಶ್ವಗಳನ್ನು ಅನಂತರವಾದಿ ಆತ್ಮನು ನಡೆಸುವೆನು. ಧನ್ಯ ಧನ್ಯ ಜನಂಜಯ. ಆದರೆ ನನಗೆ ಈ ಯುದ್ಧದಲ್ಲಿ ನಿಸ್ತಾರವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ತಾತ, ಈ ಬಾಲಕನ ಅಭಿನಯವನ್ನು ಮನ್ನಿಸು. ಯುದ್ಧ ಕಾತುರನಾದ ಈ ಸಮ್ಮುಖದಲ್ಲಿ ಇದೆನ್ನ ಉಪಹಾರ. ಅರ್ಜುನ, ಈ ಮೃದಯದಿಂದ ಯಾವ ಲಾಭವೂ ಇಲ್ಲ. ದೃಢಾಸ್ಥನಾಗಿ ಹಂಬನ್ನು ಬಿಡು. ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು. ಕೃಷ್ಣ, ನನ್ನನ್ನು ಗುರುವತಿಗೆ ಪ್ರಚೋದಿಸಬೇಕೆ? ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲ. ತಾತನ ಮೇಲೆ ಅಸ್ತ್ರವನ್ನೆತ್ತುವ ಇಚ್ಛೆ ನನಗಿಲ್ಲ. ಕೃಷ್ಣ ಮಾಯಾವಿ, ಈ ಬೆಂಕಿಯನ್ನು ಒತ್ತಿಸದ್ದದ್ದು ಸಾಲದೆ ಘಾತುಕ ಕೆಲಸ ಮಾಡಲು ಇಲ್ಲಿಗೆ ಬಂದೆಯ. ಯಜ್ಞ ಪಶುಗಳಂತೆ ಪಾಂಡವರನ್ನು ಇರಿದು ತಂದು ಕುರುಕ್ಷೇತ್ರದ ಬಲಿಪೀಠದಲ್ಲಿ ನನ್ನ ಬಾಣಗಳಿಗೆ ಬಲಿ ಕೊಡುವುದೇ ನಿನ್ನ ರಾಜತಂತ್ರದ ಪರಾಕಾಷ್ಠೆ ಎಂದು ತೋರುವುದು. ಕೇಳು, ಇಂದವರಿಗೂ ಉಳಿವಿಲ್ಲ. ಭಾರ್ಗವ ವಿಜಯಿ ಭೀಷ್ಮನಿಂದು ದುರ್ಯೋಧನನನ್ನು ಅಜಾತ ಶತ್ರುವನ್ನಾಗಿ ಮಾಡಲು ಶಪಥಗೈದಿರುವೆನು. ನಿನ್ನ ಇಷ್ಟ ದೈವವನ್ನು ಸ್ಮರಿಸೋ ಧನಂಜಯ. ವಾಸುದೇವ, ಶಕ್ತಿ ಇದ್ದಲ್ಲಿ ನಿನ್ನ ಗೆಳೆಯನನ್ನು ರಕ್ಷಿಸಿಕೋ. ನನ್ನ ದೇಹವು ಜಡಲಿತವಾಗುತ್ತಿರುವುದು. ಅರ್ಜುನ, ನೀನಿಂತಹ ಕಾಪುರುಷನೇ. ಹೋಗು, ನಿನ್ನ ಸಹಾಯವೂ ಬೇಡ. ಇಂದ ಕೃಷ್ಣನ ಪ್ರಸಿದ್ಧ ಶಕ್ತಿ ಜಾಗೃತವಾಗಿ ಕುರುಕ್ಷೇತ್ರದಲ್ಲಿ ಪ್ರಳಯವನ್ನು ಸೃಷ್ಟಿಸುವುದು. ಭೀಷ್ಮನ್, ಮರಣಕ್ಕೆ ಸಿದ್ಧನಾಗು. ಭಾ ಮಾಧವ, ಭಾ. ನನ್ನನ್ನು ಈ ಯುದ್ಧದಿಂದ ಪರಿವೇಷ್ಟಿತನಾಗಿ 3 ಲೋಕದಲ್ಲಿಯೂ ದೇವವ್ರತನ ಭೀಷ್ಮನ ಕೀರ್ತಿ ಜ್ಯೋತಿಯು ಜ್ವಲಂತ ಪ್ರಭಾಮಾಲಿಕೆಯಿಂದ ಬೆಳಗಲಿ. ಪ್ರಭು, ಭಕ್ತನು ತಲೆಬಾಗಿ ನಿಂತಿರುವನು. ಪ್ರಹಾರ ಮಾಡು. ಯಾವ ಚರಣಗಳ ಸ್ಪರ್ಶದಿಂದ ನನ್ನ ಮಾತೆಯಾದ ಜಾಹ್ನವಿಯು ಸರ್ವಲೋಕ ಪಾವನ ಎನಿಸಿದಳು, ಆ ಪದ ಪ್ರಾಂತದಲ್ಲಿ ನನ್ನ ಚಿನ್ನ ಮುಂಡಕ್ಕೆ ಆಶ್ಚರ್ಯವನ್ನು ಕೊಡು. ನನ್ನ ಯುದ್ಧ ತೃಷ್ಣೆಯನ್ನು ಶಾಂತ ಮಾಡು. ಶಾಂತನಾಗು ಮಹಾವೀರ. ಈ ಯುದ್ಧದಲ್ಲಿ ನೀನು ಅಸ್ತ್ರಧಾರಣ ಮಾಡುವುದಿಲ್ಲವೆಂಬ ಶಪಥವನ್ನು ಮರೆಯಬೇಡ. ನೀನು ಪಾಂಡವರ ಏಕಮಾತ್ರ ಗತಿ. ಇಂದು ನಿನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುವೆನು. ಇಂದಿನ ಯುದ್ಧದಲ್ಲಿ ಭೀಷ್ಮನ ಪರಾಜಯವು ಖಂಡಿತವೆಂದು ತಿಳಿ. ನಿನ್ನ ಪ್ರತಿಜ್ಞೆ ವ್ಯರ್ಥ ಅರ್ಜುನ. ಶಿಖಂಡಿಯು ಜನ್ಮಗ್ರಹಣ ಮಾಡಿರುವುದು ಭೀಷ್ಮನ ನಾಶಕ್ಕಾಗಿ. ಯಾರಿದು? ಈ ಬಾಲಕನ ದರ್ಶನದಿಂದ ನನ್ನ ಹೃದಯವು ಕಂಪಿಸುತ್ತಿರುವುದು. ಇವನ ತೀಕ್ಷ್ಣ ದೃಷ್ಟಿಯು ಮಿಂಚಿನಂತೆ ವಿಸ್ಮೃತಿಯ ಅಂಧಕಾರವನ್ನು ಭೇದಿಸಿ ಬಹುದಿನಗಳ ಹಿಂದಿನ ದುಃಖಮಯ ಘಟನೆಗಳನ್ನು ನೆನಪಿಗೆ ತರುತ್ತಿರುವುದಕ್ಕೆ. ಅಂಬೆ, ನನ್ನಿಂದ ಪರಿತಕ್ತಳಾದ ಕಾಶಿ ರಾಜನ ಮಗಳು ಅಂಬೆ ಪ್ರಣಯದಲ್ಲಿ ಹತಾಶಳಾಗಿ ಕಣ್ಣೀರಿನ ಕೋಡಿಯಿಂದ ದೇಹವನ್ನು ಸವೆಸಿದ ನಾರಿ ತನ್ನ ಸಹಜವಾದ ಮೃದು ಭಾವವನ್ನು ತ್ಯಜಿಸಿ ಹಿಂಸೆಯ ಚೋದನೆಯಿಂದ ಈ ನಪುಂಸಕ ದೇಹವನ್ನು ದಾರುಣ ಮಾಡಿದ. ಅಂಬೆ, ಇಂದು ಈ ನಿನ್ನ ವೇಷವು ಎಷ್ಟೊಂದು ವಿಚಿತ್ರ. ಕೈಯಲ್ಲಿ ಅಸ್ತ್ರ, ಕಣ್ಣಿನಲ್ಲಿ ವಿಷ, ಹೃದಯದಲ್ಲಿ ಭೀಷ್ಮನನ್ನು ವಧಿಸುವ ಉತ್ಕಟೆ. ಪ್ರಾಣವಲ್ಲಭ, ದೇವ್ರತ, ಇದು ನಿನ್ನ ಮರಣವಲ್ಲ, ವಿಮೋಚನೆ. ಬ್ರಹ್ಮಚರ್ಯದಲ್ಲಿ ಬಂಧಿತವಾಗಿದ್ದ ನಿನ್ನ ಆತ್ಮವನ್ನು ನಾನಿಂದು ಮುಕ್ತವನ್ನಾಗಿ ಮಾಡುವೆನು. ಬಾರುದೇಶ್ವರ. ಎಷ್ಟೊಂದು ವಂಚನೆಯ ವಾಸುದೇವ! ಭೀಷ್ಮನ ಬಾಣಗಳಿಗೆ ಬೆದರಿ ಈ ನಪುಂಸಕನ ಶರಣು ಹೋದಯ. ನಿನ್ನ ಅಭಿಸಂಧಿಗೆ ಫಲಿಸಲು ನನ್ನ ಮರಣವು ಅಗತ್ಯವಾದರೆ ಇದು ಹಸ್ತತ್ಯಾಗ ಮಾಡುವೆನು. ಸ್ತ್ರೀಯರು ಮತ್ತು ನಪುಂಸಕರ ಸಮ್ಮುಖದಲ್ಲಿ ಭೀಷ್ಮನು ಎಂದೂ ನಿಲ್ಲುವುದಿಲ್ಲ. ಸಾರಥಿ, ರಥವನ್ನು ತಿರುಗಿಸು. ಶಿಖಂಡಿ, ಬೆದರಬೇಡವತ್ಸ. ಈ ಮಂತ್ರ ಪೂಜೆ ಅಸ್ತವತುಡು. ಭೀಷ್ಮನನ್ನು ವಧಿಸು.
ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರಪೂರಿತವಾದ ದಿವ್ಯಾಸ್ತ್ರ. ಕೃಷ್ಣ, ವಂಚನೆಯ ಮೇಲೆ ಕೂಟ ಯುದ್ಧ ಮಹತ್ತು ಪಾಪ. ಕೃಷ್ಣ, ನಾನೀ ನಿಂದೆಯನ್ನು ಸಹಿಸಲಾರೆನು. ಹತ್ತ ನೋಡು, ಭೀಷ್ಮನ ಹಾಸನಾಗಿ ಭೂಮಿಗೆ ಬೀಳುತ್ತಿರುವನು. ಬಾಣಗಳನ್ನು ನೋಡು ಅರ್ಜುನ. ಆ ವೀರ ಶಿಖಾಮಣಿಗೆ ಉಚಿತವಾದ ಸಹಿಯನ್ನು ಅಮ್ಮುಗಳೊಜಿಸಿತು. ದೇವವ್ರತನ ದೇಹವು ಭೂಮಿಗೆ ಬೀಳದಿರಲಿ. ಪೂಜ ಪಿತಾ ಮಹನಿಮ್ಮ ಮರಣ ಪಾರ್ಥನ ಕೀರ್ತಿಗೆ ಕಠಿಣ ಧರೆಯಲಿ. ಪೂಜ ಪಿತಾ ಮಹನಿಮ್ಮ ಮರಣ ಪಾರ್ಥನ ಕೀರ್ತಿಗೆ ಕಠಿಣ ಧರೆಯಲಿ. ಪೂಜ ಪಿತಾ ಭರತಾನ್ಮಯದ ಭಾಗ್ಯದ ಜ್ಯೋತಿಯ ಭರತಾನ್ಮಯದ ಭಾಗ್ಯದ ಜ್ಯೋತಿಯ ಅಂತಿಮ ಕೆಳಸಿ ಅಪಕೀರ್ತಿಗೀಡಾದೆ. ಅಂತಿಮ ಕೆಳಸಿ ಅಪಕೀರ್ತಿಗೀಡಾದೆ. ಹೃದಯ ಮೀರಿದ ಪಾತಕಿನಾದೆ ತಥಾ ಹೃದಯ ಮೀರಿದ ಪಾತಕಿನಾದೆ. ಹೇ ಪರಿಕಳೆಯಲಿನ ನಿನ್ನಿಂದೆ ಮನ್ನಿಸಿ ಪೊರೆಯುವುದೋ ನಿನದಿ. ಪೂಜ ಪಿತಾಮಹನಿಮ್ಮ ಮರಣ ಪಾರ್ಥನ ಕೀರ್ತಿಗೆ ಕಠಿಣ ಧರೆಯಲಿ. ಪೂಜ ಪಿತಾಮಹನಿಮ್ಮ ದಾದಾ, ನನ್ನನ್ನು ಕ್ಷಮಿಸು. ಈ ಮಹತ್ ಪಾಪದಿಂದ ನನ್ನನ್ನು ಉದ್ಧಾರ ಮಾಡು. ನಾನಿಂದು ಇಚ್ಛಾಪೂರ್ವಕವಾದ ಭರತಾನ್ವಯದ ಅಂತಿಮ ಪುಣ್ಯ ಜ್ಯೋತಿಯನ್ನು ಊದಿ ಆರಿಸಿದೆ. ಆ ಪಾಪಮಯ ನಿಶ್ವಾಸದೊಡನೆ ನನ್ನ ಪ್ರಾಣವಾಯುವು ಆರಿ ಹೋಗಲಿಲ್ಲವೆಂಬುದೇ ನನ್ನ ಏಕಮಾತ್ರ ಚಿಂತೆ. ಅರ್ಜುನ ಅರ್ಜುನ ಅರ್ಜುನ, ನಾನು ಅಪೇಕ್ಷಿಸುತ್ತಿದ್ದು ಇಂತಹ ಮರಣವನ್ನೇ. ಅದನ್ನು ನೀನು ನನಗೆ ಕೊಟ್ಟೆ. ಯುದ್ಧ ಶಾಂತವಾಗಿದ್ದ ಈ ಭೀಷ್ಮನ ಆತ್ಮವು ಇಂದು ಶಾಂತ ಆಯಿತು.